ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತೇನಂದರೆ ಮಂಗಳವಾರ ಸಂಜೆ ವೀಡಿಯೋ ಮಾಡ್ತಾ ಇದ್ದೀನಿ. ಈಗ ತಾನೇ ವೀಡಿಯೋ ಎಂಡ್ ಮಾಡಿದೆ, ಆಮೇಲೆ ಮತ್ತೆ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಏಕೆಂದರೆ ಇವಾಗ ಮಳೆ ಬರ್ತಾ ಇದೆ, ಸಣ್ಣ ಸಣ್ಣ ಹನಿಗಳು. ಇಲ್ಲಲ್ಲ, ಇಲ್ಲೇನು ಬರ್ತಾಯಿಲ್ಲ. ಜೋರು ಬಿದ್ದರೆ ಮಾತ್ರ ಇಲ್ಲೆಲ್ಲ ಮಳೆ ಹನಿ ಹಾಕುತ್ತೆ, ಇಲ್ಲ ಅಂದರೆ ಏನೂ ಹನಿ ಹಾಕಲ್ಲ. ಇವೆರಡು ಕೋತಿಗಳು ನೋಡಿ, ಮಳೆ ಬರ್ತಾಯಿತ್ತಾ ಅದನ್ನು ನೋಡ್ಕೊಂಡು ಕೂತಿದೆ ಎರಡೂ. ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ, ಆವಾಗ ನಿಮಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ. ಓಕೆ, ಅದು ತುಂಬ ದಿನ ಆಯ್ತಲ್ಲ ಮಳೆ ಬಂದು. ಗುರುವಾರ ಅನಿಸುತ್ತೆ ಮಳೆ ಬಿದ್ದಿದ್ದು, ಅದೇ ಮಳೆ ಬಂದಿದ್ದು. ಅದಾದಮೇಲೆ ಇವತ್ತೇ ಮಳೆ ಬರ್ತಾ ಇರೋದು. ಅದಕ್ಕೆ ಸ್ವಲ್ಪ ಮಣ್ಣು ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ. ಅದಕ್ಕೆ ವಿಡಿಯೋನ ಇವಾಗಲೇ ಸ್ಟಾರ್ಟ್ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡಿದ್ದೀನಿ. ಅಂದರೆ ಸಣ್ಣ ಸಣ್ಣ ಹನಿ ಅಲ್ವಾ, ಅದರಿಂದ ಹಾಗೆ ತೋರಿಸ್ತೀನಿ ನೋಡಿ ಬ್ಯಾಕ್ ಕ್ಯಾಮ್ರಾದಲ್ಲಿ. ಆಗಲೇ ನಿಂತೆ ಹೋಯ್ತು, ಎರಡು ಹನಿ ಹಾಕ್ಬಿಟ್ಟು ಹೊರಟೋಯ್ತು. ಮಣ್ಣಿನ ವಾಸನೆ ಕೇಳ್ತಾ ಇರ್ತೀನಲ್ಲ ನಾನು ಯಾವಾಗಲೂ, ಅದಕ್ಕೆ ಕುಡಿ ಅಂತೇಳಿ ಹೋಯ್ತು. ಅದು ಘಮ ಘಮ ಅನ್ನೋ ಸ್ಮೆಲ್ ಬರ್ತಾ ಇದೆ, ತೋರಿಸ್ತೀನಿ. ಓಕೆ ಗುಮಿ ಇವೆರಡು ಡೋರ್ ತೆಗೀಲಿ ಅಂತ ವೆಯ್ಟ್ ಮಾಡ್ತಿರೋದು. ಕೆಳಗಡೆ ನೋಡಿ ಸಣ್ಣ ಸಣ್ಣ ಹನಿ, ಅಲ್ಲಿ ನೋಡಿ, ಅಲ್ಲಿ ಸ್ವಲ್ಪ ಒದ್ದೆ ಆಗಿದೆ ಅಷ್ಟೆ ಆ ಪ್ಲೇಸು. ಮತ್ತು ಈ ಸಂಪತ್ರಮ್ಮ ಸೊಳ್ಳೆ ಅಷ್ಟೇ, ಇನ್ನೆಲ್ಲೂ ಒದ್ದೆ ಆಗಿಲ್ಲ. ಎರಡೆರಡು ಹನಿ ಹಾಕಿದೆ. ಝೂಮ್ ಮಾಡಿದ್ರೆ ಅಷ್ಟು ಕ್ಲಾರಿಟಿ ಬರಲ್ಲ. ಓಕೆ, ಅಲ್ಲಿ ನೋಡಿ, ಅಲ್ಲಿ ಕಾಣಿಸುತ್ತೆ, ಅಲ್ಲಿ ನೋಡಿ, ಅಲ್ಲಿ ಸ್ವಲ್ಪ ಹನಿ ಬಿದ್ದಿದೆ ಅಷ್ಟೆ. ನಿಂತೋಯ್ತು ಆಲ್ರೆಡಿ ಆಗಲೇ. ಎರಡೆರಡು ಹನಿ ಹಾಕ್ಬಿಟ್ಟು ನಮ್ಮ ಸಂಪ್ ಮೇಲೆ ಕಡ್ಪಾಕಲ್ಲಿ ಇದೆಯಲ್ಲ, ಅದ್ರ ಮೇಲೆ ಗೊತ್ತಾಗುತ್ತೆ ನೀಟಾಗಿ. ಅದು ಮಾತ್ರ ಫುಲ್ಲು ಒದ್ದೆ ಆಗಿದೆ. ಒಣಗಿದ ಎಲೆ ಇದೆಯಲ್ಲ ಅದ್ರ ಮೇಲೆ ಟಪ್ ಟಪ್ ಅಂತ ಹೇಳಿ ಸೌಂಡ್ ಆಗ್ತಾ ಇದೆ ಅಷ್ಟೆ. ಗುಮ ಬಾ ಬಾ. ಇದೆರಡು ಅಲ್ಲಿ ಹಿಡಿಯಕ್ಕೆ ಹೋಗಿತ್ತಾ ಕೆಳಗಡೆ, ಆವಾಗ ಆ ದೊಡ್ಡ ಬೇಕು ಬಂದಿರೋದು ಏನು ಫುಲ್ಲು ಓಡ್ಕೊ ಬಂದ್ಬಿಟ್ಟಿದೆ ಎರಡೂ. ನಾನು ಇದೇನಕ್ಕೆ ಬರ್ತಿದೆ ಅಂದರೆ, ಅದು ನೋಡಿದ್ರೆ ಆ ಬೆಕ್ಕು ಅಲ್ಲೋಯ್ತಾ ಇದೆ, ಅದು ನೋಡಿಬಿಟ್ಟು ಓಡಿ ಬಂದ್ಬಿಟ್ಟಿರೋದು. ಟಾರ್ಚ್ ಆನ್ ಮಾಡಿದ್ರೆ ಕಣ್ಗಳು ಆ ಥರ ಆಗುತ್ತೆ, ಆಫ್ ಮಾಡಿದ್ರೆ ನಾರ್ಮಲ್ ಆಗಿರುತ್ತೆ. ಅಂದರೆ ಕ್ಲಾರಿಟಿ ಇರಲ್ಲ ಅಷ್ಟೇ. ಅಮ್ಮ ಇದು ನೋಡಿ, ನಿನ್ನೆ ಬಂದು ಇದು ಸ್ವಲ್ಪ ತೊಟ್ಟಿ ದೊಡ್ಡದಿದೆ ನೋಡಿ, ಎಷ್ಟು ಹೈಟ್ ಇದೆ. ಝೂಮ್ ಮಾಡಿಬಿಟ್ಟಿದ್ದೀನಿ. ಈಗ ನೋಡಿ ಇಷ್ಟು ಹೈಟ್ ಇದೆ. ಇದನ್ನ ಕ್ಲೀನ್ ಮಾಡೋಕ್ಕಾಗಲ್ಲ, ಅದಕ್ಕೆ ನಿನ್ನೆ ಇಲ್ಲಿ ಸೈಡಲ್ಲಿರೋ ಕಸ ಎಲ್ಲ ತೆಗೆದು ಧೂಳೆಲ್ಲ ಸೈಡಲ್ಲಿ ಒಂದು ಮೂಲೆಯಲ್ಲಿ ಇದು ಮಾಡಿದ್ದೀನಿ. ಸಖತ್ತು ಧೂಳಿದೆ, ಮಣ್ಣು. ಇಲ್ಲಿ ನೋಡಿ, ಎಲ್ಲ ನಿದ್ದೆ ಮಾಡ್ತಾ ಇದೆ. ಅವರಮ್ಮ ಕೆಳಗಡೆ ಇದ್ದಾಳೆ. ಅದಕ್ಕೆ ಇಲ್ಲಿ ಬಂದು ವೀಡಿಯೋ ಮಾಡ್ಕೋಗೋಣ ಅಂತೇಳಿ ಬಂದಿದ್ದೀನಿ. ಝೂಮ್ ಮಾಡಿದ್ರೆ ಅಷ್ಟು ಕ್ಲಾರಿಟಿ ಬರಲ್ಲ ನೋಡಿ. ಎಲ್ಲ ಒಂದ್ರ ಮೇಲೆ ಒಂದು ಮಲ್ಕೊಂಡಿದೆ. 5 ಮರಿಗಳು ಮುದ್ದಾಗಿ ಕಾಣಿಸ್ತಾ ಇದೆ. ಅದು ನೋಡಿ, ಬಾಯಿ ಬಿಡ್ತಾ ಇದೆ ಪಕ್ ಅಂತ. ಅವರಮ್ಮ ಹೊರಗಡೆ ಇದ್ದಾಳೆ. ಇದು ನೋಡಿ, ಕೋರ್ಗಿ ಫುಲ್ಲು ಕೋರ್ಗಿ ಅವಳು. ಮುದ್ದಾಗಿದೆಲ್ಲ ಬಂಗಾರಿಗಳು. ಇಲ್ಲಿ ನೋಡಿ ಅವರಮ್ಮ, ನಾನು ಇಲ್ಲಿ ಬಂದಿದ್ದೀನಿ. ಅವರಮ್ಮ ಇಲ್ಲಿ ನೋಡಿ, ಕಗ್ಗಿ ಓಡ್ ಬಂದ್ಬಿಟ್ಟಾಳೆ. ಸೌಂಡ್ ಆಯ್ತಲ್ಲ, ಯಾರು ಬಂದಿದ್ದಾರೆ ಅಂತೇಳಿ ಬಂದ್ಬಿಟ್ಟಿರೋದು. ಕಗು, ನಿನ್ನ ಮಕ್ಳು ಎತ್ಕೊಂಡು ಹೋಗ್ತೀನಿ ಇವಾಗ. ಗಮು ಕಗಡಿ ಎತ್ಕೋಗ್ಲ ನನ್ನ ಮಕ್ಳ. ಗಮ ಎಲ್ಲ ನಿದ್ದೆ ಮಾಡ್ತಿದ್ದಾರೆ. ಬಾ ಹೋಗು, ಆಯ್ತು, ನಾವು ಹೋಯ್ತೀನಿ ಇವಾಗ. ಓಕೆ, ನಿನ್ನ ಮಕ್ಕಳನ್ನ ನೀನು ಎತ್ಕೊಂಡೋಗಲ್ಲ, ಹೋಗಮ್ಮ. ಸೊಳ್ಳೆಗಳು ನೋಡಿ ಪಾಪ. ಅವನು ಮಲ್ಕು, ಆಯಿತು. ಮಕ್ಕಳ ಜೊತೆ ಎಂಜಾಯ್ ಮಾಡು. ಹೋದ್ಸರಂತೂ ಸಾಯಿಸ್ಬಿಟ್ಟ ಎರಡೂ.
ಅದು ನೋಡಿ ಬಾಯಿ ಹೆಂಗೆ ಬಿಡ್ತಾ ಇದೆ. ಅಮ್ಮ ಬಂದ್ಲು ಅಂತ ಸೌಂಡು ಅಂತಿದೆ. ನೀನು ನೋಡಿ ನೀನು ಬಂದಿದ್ದಕ್ಕೆ. ಓಕೆ ಆಯ್ತು, ಹಾಲು ಕಳಿಸು ಮರಿಗಳಿಗೆ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಿನ್ನೆ ವಿಡಿಯೋನ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅಂದರೆ ವಿಡಿಯೋನ ನಿನ್ನೆ ಸಂಜೆನೇ ಸ್ಟಾರ್ಟ್ ಮಾಡಿದ್ದು, ಅದನ್ನು ಕಂಟಿನ್ಯೂ ಮಾಡ್ತೀನಿ ಅಷ್ಟೇ. ಬೆಳಿಗ್ಗೆ ತಿಂಡಿ ಬಂದು ಚಪಾತಿ, ಇಲ್ಲಿ ಕಾಣಿಸ್ತಾ ಇರ್ಬೋದು, ಇನ್ನೂ ಒಂದು 3 ಚಪಾತಿ ಉಂಟು. ಹಾಗೆ ಬೆಳಿಗ್ಗೆ ತಿಂಡಿಗೆ ಟೊಮೆಟೊ ಹಣ್ಣು ತುಂಬ ಇದೆ. ನಿಮಗೆ ನೋಡಿ ಕಾಣಿಸ್ತಾ ಇರ್ಬೋದು, ಟೊಮೆಟೊ ಹಣ್ಣು ತುಂಬ ಇದೆ ಅಂದ್ಬಿಟ್ಟು ನಾನು ಟೊಮೆಟೊ ಗೊಜ್ಜು ಮಾಡೋಣ ಅಂದ್ಕೊಂಡೆ. ಆಮೇಲೆ ಮೊಮ್ಮಮ್ಮ ಬೇಡ, ಯಾಕೋ ನನಗೆ ಶೀತ ಆಗಿದೆ, ಚಟ್ನಿ ಮಾಡು ಅಂದರು. ಆಮೇಲೆ ನನಗೆ ಚಟ್ನಿ ಅಷ್ಟು ಇಷ್ಟ ಆಗಿರಲ್ಲ, ಅದಕ್ಕೆ ಮೊಳಕೆ ಕಾಳಿತ್ತು ಫ್ರಿಜ್ಜಲ್ಲಿ. ಹೇಗಿದ್ರು ಸಂಜೆಗೆ ಮೊಳಕೆ ಕಾಳು ಸಾಂಬಾರು ಮಾಡಬೇಕಿತ್ತು. ಮಧ್ಯಾಹ್ನಕ್ಕೆ ಸ್ವಲ್ಪ ಅಲಸಂದೆ ಕಾಳಿಂದ ಉಪ್ಸಾರಿತ್ತು, ಆಗುತ್ತೆ ಅಂದ್ಕೊಂಡೆ. ಮತ್ತು ರಾತ್ರಿಗೂ ನಾನೇ ಸಾಂಬಾರು ಮಾಡಬೇಕಲ್ವ, ಅದಕ್ಕೆ ಚಪಾತಿಗೂ ಆಗುತ್ತೆ ಅಂತೇಳಿ ಮೊಳಕೆ ಕಾಳು ಮಸಾಲೆ ಸಾಂಬಾರು ಮಾಡಿದೆ. ಚಪಾತಿಗೂ ಆಗುತ್ತೆ, ಇವಾಗ ಉಪ್ಪು ಸಾಂಬಾರಲ್ಲಿ ತಿಂತಾರೆ. ಮತ್ತು ರಾತ್ರಿಗೆ ಮೊಳಕೆ ಕಾಳು ಸಾಂಬಾರು ತಿನ್ನೋಕೆ ಸರಿ ಹೋಗುತ್ತೆ ಅಂತೇಳಿ ಆ ಥರ ಮಾಡಿದ್ದೀನಿ. ಓಕೆ, ಹಾಗೆ ನಾನು ಇದೇನಿದೆ ಇದು ಒಡೆದೋಗ್ಬಿಟ್ಟಿದೆ. ತುಂಬ ದಿನ ಆಯಿತು ಒಡೆದೋಗಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಏನಂದರೆ ಬೆಕ್ಕು ಫ್ರಿಜ್ ಮೇಲತ್ತಿ ಇಲ್ಲಿ ಮೇಲೆ ಹತ್ತತ್ತಲ್ಲ, ಅದೇನಾಗುತ್ತೆ ಒಂದೊಂದು ಸರಿ ಆಟ ಆಡ್ಕೊಂಡು ಇಲ್ಲಿ ಬರುತ್ತೆ, ಹಾಗೆ ಇಲ್ಲೂ ಕೂಡ ಬರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಪೇಪರ್ಸ್ ಎಲ್ಲ ಇಲ್ಲೆಲ್ಲ ಹರಿದಾಕಿದೆ. ಅದಕ್ಕೆ ಇವಾಗ ಕ್ಲೀನ್ ಮಾಡಲ್ಲ ಇದೆಲ್ಲ. ಏನಿದ್ರೂ ಇನ್ನೊಂದು 15 ದಿನ ಬಿಟ್ಕೊಂಡು ಅದೆಲ್ಲ ಸ್ವಲ್ಪ ಪೇಪರ್ಸ್ ಎಲ್ಲ ತೆಗೆದು ಕ್ಲೀನ್ ಮಾಡೋಣ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಇವಾಗ ಊರಿಗೆ ಹೋಗೋದು ಬರೋದು ಅದೇ ಆಗ್ತಾ ಇರುತ್ತೆ, ಅದರಿಂದ. ಹಾಗೆ ಇದು ಒಂದು ಚೇಂಜ್ ಮಾಡಬೇಕು. ಇದೇನೆಂದರೆ ಒಡೆದೋಗ್ಬಿಟ್ಟಿದೆ, ಚೆನ್ನಾಗಿತ್ತು, ಬೆಕ್ಕು ಬೀಳಿಸಿ ಒಡೆದೋಗಿರೋದು. ಅದಕ್ಕೆ ಅದೊಂದು ಚೇಂಜ್ ಮಾಡ್ತೀನಿ, ಬೇರೆ ತೊಗೊಬರ್ಬೇಕು. ಹಾಗೆ ನಾನು ಕಿಚನಲ್ಲಿ ಈ ಥರದ್ದೊಂದು ಬುಕ್ಸ್ ಇಟ್ಕೊಂಡಿರ್ತೀನಿ. ಏನಕ್ಕೆ ಅಂದರೆ ನನಗೆ ಒಂದೊಂದು ಸಾಮಾನು, ಈಗ ದಿನಸಿ ಐಟಮ್ಗಳು ಏನಿದೆ, ರವೆ ಇರ್ಬೋದು, ಶ್ಯಾಂಪು, ಮತ್ತು ಏನಾದರೂ ಖಾಲಿ ಆಗುತ್ತೆ ನೋಡಿ ಈಗ, ಅಥವಾ ಖಾಲಿ ಆಗ್ತಾಯಿದೆ ಅಂತ ಅನ್ನೋ ಟೈಮಲ್ಲಿ ಈ ಥರದ್ದೊಂದು ಬುಕ್ಸ್ ಇಟ್ಕೊಂಡ್ರೆ ಕಿಚನಲ್ಲಿ ನಿಮಗೆ ಏನು ಬೇಕೋ ಅದನ್ನ ಅಲ್ಲೇ ಬರೆದ್ಬಿಡ್ಬೋದು. ಅದೇನಾಗುತ್ತೆ, ಅಂಗಡಿಗೆ ಏನಾದರೂ ಹೋದಾಗ ಮರ್ತೋಗ್ಬಿಡ್ತಾ ಇರುತ್ತೆ, ನೆನಪಿರಲ್ಲ, ಒಂದು ನೆನಪಿದ್ರೆ ಒಂದು ನೆನಪಿರಲ್ಲ. ಅಂಥ ಟೈಮಲ್ಲಿ ನೀವು ಈ ಥರ ಬರೆದಿಟ್ಕೊಂಡ್ರೆ ಅಂಗಡಿಗೆ ಹೋಗೋ ಟೈಮಲ್ಲಿ ಒಂದು ಫೋಟೋ ತೆಗೆದ್ಬಿಟ್ಟು ಮೊಬೈಲಲ್ಲಿ ಹೋದ್ರಾಯ್ತು. ಅವಾಗ ಇಲ್ಲ ಮೊಮ್ಮಮ್ಮ ಏನಾದರೂ ತೊಗೊಬರ್ತೀನಿ ಅಂದರೆ ಇದೊಂದು ಫೋಟೋ ತೆಗೆದ್ಬಿಟ್ಟು ಮೊಮ್ಮಮ್ಮನ ಕಳಿಸ್ಬಿಡ್ತೀನಿ ಅವ್ರಿಗೆ, ಇದೆಲ್ಲ ತೊಗೊಬಂದ್ಬಿಡಿ ಅಂತೇಳಿ ಆ ಥರ ಮಾಡ್ತೀನಿ. ಅದಕ್ಕೆ ಈ ಥರದ್ದು ಇಟ್ಕೊಂಡಿದ್ದೀನಿ. ನಿಮಗೂ ಏನಾದರೂ ಎಲ್ಪ್ ಆಗ್ಬೋದು ನೋಡಿ. ಏನೇ ಆಗಿರ್ಬೋದು, ಕಿಚನ್ ಐಟಮ್ ಅಂತಲ್ಲ, ಏನೇ ಶ್ಯಾಂಪು, ಸೋಪು, ಅಥವಾ ಏನೋ ದಿನಸಿ ಐಟಮ್ ಏನೇ ಆಗಿರೋದು ಅಲ್ಲೇ ಏನು ಖಾಲಿ ಆಗ್ತಾಯಿದೆ ಅನ್ನೋದನ್ನ ಅಲ್ಲೇ ಬರೆದು ಇಟ್ಕೊಬಿಟ್ರೆ ಅವಾಗ ತರೋದಕ್ಕೆ, ನಾವು ಅಂಗಡಿಗೆ ಹೋಗಿ ತರೋದಕ್ಕೆ ಈಸಿ ಆಗುತ್ತೆ ಅಷ್ಟೇ, ಇನ್ನೇನಿಲ್ಲ. ಓಕೆ, ಹಾಗೆ ನೆನ್ನೆ ಏನಂದರೆ ಹುಡುಗರನ್ನ ಬಿಟ್ಟು ಬಂದಮೇಲೆ ಸ್ವಲ್ಪ ಕೆಲಸ ಎಲ್ಲ ಮಾಡ್ತಾಯಿದ್ದೆ ನೋಡಿ, ಸ್ವಲ್ಪ ಅದು ಕೆಲಸಗಳಿತ್ತು, ಅದೆಲ್ಲ ಮಾಡ್ತಾಯಿದ್ದೆ. ಅದಕ್ಕೆ ಸ್ವಲ್ಪ ನನಗೇನು ಬೇಜಾರು ಅನಿಸಿಲ್ಲ. ಇವತ್ತು ಬೇಜಾರು ಅನಿಸ್ತಾ ಇದೆ, ಯಾಕೆಂದರೆ ಇವತ್ತೇನು ಕೆಲಸ ಇಲ್ಲ, ಅದಕ್ಕೆ ಬೇಜಾರಾಗ್ತಾಯಿದೆ. ಹುಡುಗರಿದ್ದಾಗ ಫುಲ್ಲು ಇಲ್ಲಿ ಕೂತ್ಕೊಂಡು ಆಟ ಆಡೋರು, ಇಲ್ಲ ಟಿ ವಿ ನೋಡ್ತಾಯಿದ್ರು. ಇಲ್ಲಿ ನೋಡಿ ನನ್ನ ನಾಮ ಮಲ್ಕೊಂಡು, ಅವಳು ಇಷ್ಟೋ ತನಕ ಕಿರ್ತಾಯಿದ್ಲು, ಅದಕ್ಕೆ ಒಂದು ಚಿಕನ್ ಕಾಲು ಪೀಸ್ ಎಲ್ಲ ಹಾಕ್ಬಿಟ್ಟು ಮಲ್ಕೊಂಡಿದ್ದೆ. ಆ ಥರ ಕಿರ್ಚ್ತಾ ಇದ್ರು, ಆಟ ಆಡೋದು, ಮತ್ತು ಏನಾದರೂ ಒಂದು ಇದು ಮಾಡ್ತಾಯಿದ್ರು, ಒಂಥರ ಮನೆ ಒಂಥರ ಸೌಂಡ್ ಆಗ್ತಾಯಿತ್ತು. ಇವಾಗ ನಾನು ಒಬ್ಬಳೇ ಇರೋದ್ರಿಂದ ಏನು ಸೌಂಡ್ ಮಾಡ್ತೀವಿ ನಾವಿದ್ದರೆ, ಮಕ್ಕಳಿದ್ರೆ ಏನಾದರೂ ಒಂದು ಸೌಂಡ್ ಮಾಡೋದು, ಅಥವಾ ಟಿ ವಿ ನೋಡೋದು, ಇಲ್ಲ ನಾವು ಅವರಿಗೆ ರೇಗಾಡುವಂಥದ್ದು, ಬೈಯುವಂಥದ್ದು, ಈ ಥರದ್ದೆಲ್ಲ ಮಾಡ್ತಿರ್ತೀವಿ. ಇವತ್ತು ನಿನ್ನೆ ಅನಿಸ್ಲಿಲ್ಲ, ಏನೂ ಅನಿಸ್ಲಿಲ್ಲ, ಕೆಲಸ ಮಾಡ್ತಿದ್ನಲ್ಲ ಅದು ಗೊತ್ತಾಗಿಲ್ಲ. ಇವತ್ತು ಬೋರ್ ಅನ್ನಿಸ್ತಾ ಇದೆ. ಓಕೆ, ಹಾಗೆ ನಮ್ಮ ಧನು ಬಂದಿದ್ನಲ್ಲ, ಆವಾಗ ಅವನಿಗೆ ಹೇಳಿದ್ದು ಏನಂತ ಅಂದರೆ, ಬನ್ನಿ, ನನಗೆ ಅವನಿಗೆ ಹೇಳ್ಬೇಕಾದ್ರೆ ಫುಲ್ಲು ನಗು ಬರ್ತಿತ್ತು. ಯಾಕೆಂದರೆ ಇಲ್ಲಿ ಬರ್ತಿದ್ನ ಈ ಥರ ಆಟ ಆಡ್ಬೇಕಾದ್ರೆ ವಿಂಡೋ ಏನಾದರೂ ಅವನಿಗೆ ಹೇಳ್ತಾ ಇದ್ದೆ, ವಿಂಡೋ ಮುಟ್ಬೇಡ ಚಿನ್ನೋ, ಏಕೆಂದರೆ ವಿಂಡೋ ಥರ ಗ್ಲಾಸು ಈ ಥರ ಆಗೋಗಿದೆ, ಬಿದ್ದೋಗ್ಬಿಡುತ್ತೆ, ನೀನು ಮುಟ್ಬೇಡ ಅಂತೆಲ್ಲ. ಆಯ್ತು ಆಂಟಿ, ನಾನು ಮುಟ್ಟಲ್ಲ ಅಂತಂದ. ಅದಾದಮೇಲೆ ನೆಕ್ಸ್ಟು
ಡ್ರೆಸ್ಸಿಂಗ್ ಮಿರರು ಅಷ್ಟೇ, ಬಾ ತೋರಿಸ್ತೀನಿ ನಿನಗೆ ಅಂದ್ಬಿಟ್ಟು ಅವನಿಗೆ ಇದು ಕರ್ಕೊಬಂದು ಇದನ್ನು ತೋರಿಸಿ, ನೋಡಿ ಈ ಥರ ಆಗಿದೆ. ಮೋಹನ್ ಮಾಮ ಅದನ್ನು ರಿಪೇರಿ ಮಾಡಿಸಿಲ್ಲ. ಏಕೆಂದರೆ ಅವನು ಕೂಡ ಮೋಹನ್ ಮಾಮ ಅಂತಲೇ ಕರೆಯೋದು. ನಮ್ಮ ಮನೆಯಲ್ಲಿ ಪ್ರವೀಣ, ನವೀನ, ಪಿಂಕು, ಮೋನು, ಧನು, ಸ್ವೀಟಿ, ಮತ್ತು ಚೈತ್ರ, ಮೈನಾ, ಸುಮಾರು ಜನ ಮೋಹನ್ ಮಾಮ ಅಂತಲೇ ಕರೆಯೋದು. ಪ್ರವೀಣ ಹೆಂಡ್ತಿನೂ ಮೋಹನ್ ಮಾಮ ಅಂತ ಕರೀತಾರೆ. ಅವ್ರ ಮಕ್ಕಳು ಕೂಡ ಮೋಹನ್ ಮಾಮ ಅಂತಲೇ ಕರೆಯೋದು. ಎಲ್ಲರೂ ಮೋಹನ್ ಮಾಮ ಅಂತಲೇ ಕರೆಯೋದು. ಅದರಿಂದ ಅವನಿಗೆ ಹೇಳ್ತಿದ್ದೆ, ನೋಡಿ ಚಿನ್ನು ಇಲ್ಲಿ ಮೋಹನ್ ಮಾಮ ಈ ಥರ ಆಗಿದೆ, ತುಂಬ ದಿನ ಆಯ್ತು ಹೇಳಿ ರಿಪೇರಿ ಮಾಡಿಸಿಲ್ಲ ಅಂತ ಹೇಳ್ತಾ ಇದ್ದೆ. ಅದಕ್ಕೆ ಇದನ್ನು ಮುಟ್ಬೇಡ ಚಿನ್ನು, ಇದನ್ನು ಓಪನ್ ಮಾಡಬೇಡ, ಓಪನ್ ಮಾಡಿದ್ರೆ ಈ ಥರ ಆಗುತ್ತೆ, ಬಿದೋಗೋ ಥರ ಇದೆ ಅಂತ ಹೇಳ್ದೆ. ಸರಿ ಆಯಿತು ಆಂಟಿ ಅಂತಂದ. ಅದಾದಮೇಲೆ ನೆಕ್ಸ್ಟು ಇಲ್ಲಿ ಮಲ್ಕೊಂಡು ಆಟ ಆಡ್ತಾ ಇದ್ದ. ಇದ್ರದ್ದು ಈ ಸೋಕೇಸ್ ಏನಿದೆ, ಇದ್ರದ್ದು ಒಂದು ಗ್ಲಾಸ್ ಬಿದ್ದು ಹೊಡೆದೋಗ್ಬಿಡ್ತು. ಈಗ ಇದೊಂದು ಗ್ಲಾಸ್ ಇದೆ. ಇದು ಅಷ್ಟೇ, ಏನಂದರೆ ನೀಟಾಗಿ ಕೂರಿಸಿಲ್ಲ ಇದನ್ನು. ನೋಡಿ ಕೇಳಿಸ್ತಿದ್ಯಾ ಸೌಂಡು? ಲೂಸಾಗಿ ಕೂರಿಸಿದ್ದಾರೆ. ಅಲ್ಲಿ ಕರೆಕ್ಟಾಗಿ ಫಿನಿಶಿಂಗ್ ಇಲ್ಲ. ಅಲ್ಲಿ ಕರೆಕ್ಟಾಗಿ ಫಿನಿಶ್ ಇದ್ದರೆ ಏನೂ ಆಗೋಲ್ಲ. ಅಲ್ಲಿ ಕರೆಕ್ಟಾಗಿ ಫಿನಿಶ್ ಇಲ್ವಲ್ಲ, ಅದೇನಾಗುತ್ತೆ, ಏನಾದರೂ ಆಗಿ ಬಿದ್ದೋಗ್ಬಿಡುತ್ತೇನೋ ಅಂದರೆ ಹೀಗೆ ತೆಗಿಯೋದು ಮಾಡುವಾಗ ಬಿದ್ದೋಗ್ಬಿಡುತ್ತೆ. ಅದನ್ನು ಮುಟ್ಬೇಡ ಚಿನ್ನು ಅಂತ ಹೇಳಿದೆ. ಹಾಂ ಆಯಿತು ರೇಖಾಂಟಿ ಅಂತ ಹೇಳಿದೆ. ಈ ಥರ ಸುಮಾರು ವಿಷಯಗಳನ್ನ ಅವ್ನಿಗೆ ಹೇಳ್ತಾ ಇದ್ದೆ. ಆವಾಗ ನಾನು ಅವನಿಗೆ ಕೇಳಿದು, ಏನು ರೇಖಾಂಟಿ ಈ ಥರ ಎಲ್ಲ ಹೇಳ್ತಿದ್ದೆ ಅಂತ ಅನ್ಕೋತೀಯ ಅಲ್ವಾ ಅಂತಂದೆ. ಇಲ್ಲ ಆ ಥರ ಎಲ್ಲ ಏನೂ ಇಲ್ಲ ಅಂತ ಅವನು ಹೇಳ್ತಾ ಇದ್ದ. ಚಿನ್ನು ನೋಡು, ಕ್ವಾರ್ಟರ್ಸ್ ಅಂದರೆ ಹಿಂಗೆ ಚಿನ್ನು, ಒಂದು ಈ ಥರ ಯಾವುದು ಕೂಡ ನೆಟ್ಗಿಲ್ಲ ನೋಡು ಅಂತೆಲ್ಲ ಹೇಳ್ತಾ ಇದ್ದೆ. ಪರವಾಗಿಲ್ಲ ಬಿಡ ಆಂಟಿ ಅಂತೆಲ್ಲ ಹೇಳ್ಕೊಂಡು ಆಟ ಆಡ್ಕೊಂಡಿದ್ದೆ. ನನಗೆ ಪಾಪ ಅವ್ನಿಗೆ ಈ ಥರದ್ದೆಲ್ಲ ಹೇಳುವಾಗ ನನಗೆ ಒಂಥರ ನಗು ಬರ್ತಿತ್ತು. ನೋಡು ಕ್ವಾರ್ಟರ್ಸ್ ಅಂದರೆ ಹಿಂಗಿರುತ್ತೆ ಅಂತೆಲ್ಲ ಅವನಿಗೆ ಹೇಳ್ತಾ ಇದ್ದೆ. ಓಕೆ, ಮೋಹನ್ ಮಾಮನ ಈ ಥರ ಎಲ್ಲರೂ ಕೂಡ ಮಾಮ ಅಂತಲೇ ಕರೆಯೋದು. ಪ್ರವೀಣ, ಚೈತ್ರ ಇವರು ಎಲ್ಲರೂ, ಅವರು ಅಲ್ಲದೆ ಅವ್ರ ಮಕ್ಕಳು ಕೂಡ ಹಂಗೇ ಕರೀತಾರೆ ಮಾಮ ಅಂತ. ಅದು ಹಾಗೆ ಮಾಮ ಅಂತ ಕರಿತಾ ಇರ್ತಾರಲ್ಲ, ಅಂದರೆ ಪ್ರವೀಣ, ಚೈತ್ರ, ಮೈನಾ, ನವಿ ಅವರೆಲ್ಲ ಮಾಮ ಅಂತಲೇ ಕರೆಯೋದಲ್ವ. ಮಕ್ಕಳು ಕೂಡ ಮಾಮ ಅಂತಲೇ ಕರೆಯೋದು. ನಮ್ಮ ಧನು ಒಂದು ಚಿಕ್ಕ ಮಗು ಇದ್ದಾಗ, ನಮ್ಮ ಮೋನಿಕಾ ಇದ್ದಾಳಲ್ಲ, ಅವಳನ್ನ ಅಕ್ಕ ಅಂತ ಕರೀತಾ ಇದ್ದಿದ್ದು. ಅವನು ಚಿಕ್ಕ ಮಗು, ಸುಮಾರು 1.5 ವರ್ಷ 2 ವರ್ಷ ಇರ್ಬೋದು. ಆವಾಗ ಅವನು ಅವಳನ್ನ ಅಕ್ಕ ಅಂತ ಕರೀತಾ ಇದ್ದ. ಇನ್ನೆಲ್ಲರನ್ನೂ ಮಾಮ, ಅಮ್ಮ, ಚೈತ್ರಮ್ಮ ಈ ಥರ ಕರೀತಾ ಇದ್ದ. ನನ್ನನ್ನು ಮಾತ್ರ ಅವನು ಆಂಟಿ ಅಂತ ಕರೀತಾ ಇರಲಿಲ್ಲ, ಅವನು ಅಕ್ಕ ಅಂತಲೇ ಕರೀತಾ ಇದ್ದಿದ್ದು. ಮೋನಿಕನೂ ಅಕ್ಕ ಅಂತ ಕರೀತಾ ಇದ್ದ, ನನ್ನ ಕೂಡ ಅಕ್ಕ ಅಂತ ಕರೀತಾ ಇದ್ದ. ಆವಾಗ ನಮ್ಮ ಚೈತ್ರ ಮತ್ತು ಮೈನಾ ಅವರೆಲ್ಲ ಹೇಳ್ಕೊಡ್ದು, ಅದು ರೇಖಾ ಆಂಟಿ ಅನ್ಬೇಕಪ್ಪ, ರೇಖನ ಆಂಟಿ ಅಂತ ಕರಿಬೇಕು, ರೇಖಾಂಟಿ ಅಂತ ಕರಿ, ಅಕ್ಕ ಅಲ್ಲ ಅದು ಅಂತೆಲ್ಲ ಹೇಳ್ಕೊಡೋದು. ಅವನು ಹೇಳ್ತಾನೇ ಇರಲಿಲ್ಲ. ಸುಮಾರು ಅವನಿಗೆ ಅದನ್ನು ಹೇಳಿ ಆಮೇಲೆ ಅವನಿಗೆ ಅಭ್ಯಾಸ ಆಗೋಗಿದ್ದು ರೇಖಾಂಟಿ ಅಂತೇಳಿ ಕರೆಯೋದಕ್ಕೆ. ಸುಮಾರು ನನಗೆ ಗೊತ್ತಿರೋ ಪ್ರಕಾರ ಒಂದು 2 ವರ್ಷ ತನಕನೂ ನನ್ನ ಅಕ್ಕ ಅಂತಲೇ ಕರೀತಾ ಇದ್ದ. ಅಕ್ಕ ಮೋನಿಕನೂ ಅಕ್ಕ, ನನ್ನನ್ನು ಅಕ್ಕ ಅಂತ ಹೇಳಿ ಕರೀತಾ ಇದ್ದು. ಇವರು ಹೇಳ್ಕೊಟ್ಟು ಆಮೇಲೆ ನನ್ನ ಆಂಟಿ ಅಂತೇಳಿ ಅಭ್ಯಾಸ ಮಾಡ್ಕೊಂಡಿದ್ದು. ನಾನು ಅವನನ್ನು ಮಿನಿ ಗುಂಡು ಅಂತೇಳಿ ಕರೀತಾ ಇದ್ದೆ. ಸುಮಾರು ಒಂದು 3-4 ವರ್ಷ ಆಗೋ ತನಕನೂ ಹಂಗೆ ಕರೀತಾ ಇದ್ದೆ. ಅಂದರೆ ನಮ್ಮ ನವೀನನ್ನ ಗುಂಡು ಅಂತ ಕರಿತೀವಿ ಅಲ್ವಾ, ಇವನನ್ನ ಮಿನಿ ಗುಂಡು ಅಂತೇಳಿ ಕರೀತಾ ಇದ್ದೆ. ನಾನು ಒಬ್ಳಷ್ಟೇ ಮಿನಿ ಗುಂಡು ಅಂತೇಳಿ ಕರೀತಾ ಇದ್ದಿದ್ದು. ಆಮೇಲೆ ನಾನು ಮಿನಿ ಗುಂಡು ಅನ್ನೋದನ್ನ ಬಿಟ್ಟು ಧನ್ವಿನ್ ಅಂತಾನೆ, ಧನ್ವಿನ್ ಅಂತ ಕರಿತೀನಿ. ಸ್ವೀಟಿನ ಮಾತ್ರ ಸುಬ್ಬಿ ಅಂತ ಕರಿತೀನಿ, ಯಾಕೆಂದರೆ ಅವಳಿಗೆ ಸುಬ್ಬಿ ಅಂದರೆ ಇಷ್ಟ ಆಗಲ್ಲ, ಆ ಹೆಸರೇ ಇಷ್ಟ ಆಗಲ್ಲ ಅವಳಿಗೆ. ಅದಕ್ಕೆ ನಾನೇನು ಮಾಡ್ತೀನಿ, ರೇಗಿಸೋದಕ್ಕೆ ಅಂತಲೇ, ಅವಳಿಗೆ ಕೋಪ ಬರುತ್ತಲ್ಲ ಸುಬ್ಬಿ ಅಂದರೆ, ಅದಕ್ಕೆ ಕೋಪ ಬರಲಿ ಅಂತಲೇ ಸುಬ್ಬಿ ಅಂತ ಕರಿತೀನಿ. ಮೊದಲು ಸ್ವಲ್ಪ ಜಾಸ್ತಿ ಕೋಪ ಮಾಡ್ಕೊಳ್ಳೋದು, ಅಳೋದು ಆ ಥರ ಎಲ್ಲ ಮಾಡ್ತಿದ್ಲು. ಇವಾಗೆಲ್ಲ ಗೊತ್ತಾಗ್ಬಿಟ್ಟಿದೆಯಲ್ಲ, ಸುಬ್ಬಿ ಅಂದ್ರೂ ಅಷ್ಟೊಂದೇನು ಬೇಜಾರು ಮಾಡ್ಕೊಳ್ಳಲ್ಲ. ಅದು ಇಷ್ಟ ಆಗಲ್ಲ ಅವಳಿಗೆ ಸುಬ್ಬಿ ಈ ಥರದ್ದೆಲ್ಲ ಅಂದರೆ. ಓಕೆ ಫ್ರೆಂಡ್ಸ್, ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಎಲ್ಲ ಕೆಲಸ ಮುಗ್ದಿದೆ. ಮಿಷಿನಲ್ಲಿ ನೀನು ಇನ್ನೊಂದು 1/4 ಗಂಟೆ ಮಿಷಿನ್ನು ಬಟ್ಟೆ ಎಲ್ಲ ವಾಶ್ ಮಾಡಾದ್ಮೇಲೆ ಅದನ್ನು ತೊಗೊಂಡೋಗಿ ಒಣಗಾಕ್ಬಿಟ್ಟು, ಮಧ್ಯಾಹ್ನಕ್ಕೂ ಕೂಡ ಅಡುಗೆ ಮಾಡೋ ಆಗಿಲ್ಲ, ಚಪಾತಿ ಎಲ್ಲ ಇದೆ ಅಲ್ವಾ, ರಾತ್ರಿಗೆ ರೈಸ್ ಮತ್ತು ಮುದ್ದೆ ಮಾಡಿಕೊಂಡ್ರೆ ಆಯಿತು. ಮೊಮ್ಮನ ಕೇಳಬೇಕು, ಯಾಕೆಂದರೆ ಬೆಳಿಗ್ಗೆನೂ ಚಪಾತಿ, ಮಧ್ಯಾಹ್ನನೂ ಚಪಾತಿ, ರಾತ್ರಿಗೆ ಮುದ್ದೆ ತಿಂತಾರೋ ಇಲ್ವಾ ಗೊತ್ತಿಲ್ಲ, ಕೇಳಿಬಿಟ್ಟು ಮಾಡ್ತೀನಿ. ಓಕೆ, ಆಮೇಲೆ ಅವನು ಹೇಳೋದು ಇನ್ನೊಂದು ಏನಂದರೆ,
ನಾಮನ ನಾನು ಹೊರಗಡೆ ಒಂದಿನ ಏನು ಮಾಡಿದೆ, ಅದು ಫುಲ್ಲು ಓಡಾಡೋದು ಅದೆಲ್ಲ ಮಾಡ್ತಿತ್ತಲ್ಲ, ಅದಕ್ಕೆ ಅದು ತೊಗೊಂಡೋಗಿ ಹೊರಗಡೆ ಬಿಟ್ಬಿಟ್ಟು ಲಾಕ್ ಮಾಡಿಬಿಟ್ಟಿದ್ದೆ. ಅವಾಗ ಹೇಳೋದು, ರೇಖಾಂಟಿ ಪಾಪ ಅಲ್ವಾ ಅದು, ನೀವು ಯಾಕೆ ಆ ಥರ ಮಾಡ್ತೀರಾ, ಡೋರ್ ತೆಗೀರಿ ಆ ಥರ ಎಲ್ಲ ಹೇಳ್ತಾ ಇದ್ದ. ಇಲ್ಲ ಚಿನ್ನು, ಅದು ಅಲ್ಲೇ ಇರಲಿ ಇರು, ಅದು ನೋಡಿ ಎಷ್ಟು ಕೋಪ ಬರಿಸುತ್ತದೆ ನನಗೆ, ಓಡಾಡುತ್ತೆ ಮತ್ತು ಕಿರ್ಚೋದು ನನ್ನ ಹಿಂದೆನೇ ಬರ್ತಾ ಇರುತ್ತೆ, ಅದಕ್ಕೆ ಅದು ಅಲ್ಲೇ ಇರಲಿ. ನಾವು ಊರಿಗೆ ಎಲ್ಲ ಹೋದಾಗ ಏನು ಮಾಡುತ್ತೆ, ಅದು ಹೊರ್ಗಡೆನೇ ಇರಬೇಕಲ್ವ, ಅದು ಹೊರ್ಗಡೆನೇ ಇರಲಿ ಇರು, ಅಭ್ಯಾಸ ಮಾಡ್ಕೊಳ್ಳಿ ಅಂತ ಹೇಳೋದು. ಆವಾಗ ಅವನಿಗೆ ಅದು ಕಿರ್ಚೋದು ನೋಡಿಬಿಟ್ಟು, ಪಾಪ ರೇಖಾಂಟಿ ಆ ಥರ ಮಾಡಬೇಡ ಅಂತೆಲ್ಲ ಹೇಳ್ತಾ ಇದ್ದ. ಬೇಜಾರಾಗ್ತದೆ ಇಲ್ವಲ್ಲ ಇವಾಗ. ಓಕೆ, ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ನೋಡಿ ನನ್ನ ಉಂಡೆ ನಾಮ ಇವಾಗ ಅವಳ ಫೇವ್ರೆಟ್ ಪ್ಲೇಸು, ಇವಳು ನಿದ್ದೆ ಹೊಡಿತಾವಳ ಬಡಿ, ಅವಳ ಫೇವ್ರೆಟ್ ಪ್ಲೇಸ್ ಇದು. ಬೆಳಿಗ್ಗೆ ಏನಾಯ್ತು ಅಂದರೆ, ನಾನು ಇದನ್ನೆಲ್ಲ ತೊಳೆದಿದ್ದೆ, ಡಸ್ಟ್ಬಿನ್ನ ಮತ್ತು ತೊಳೆದ್ಬಿಟ್ಟು ಏನು ಮಾಡಿದ್ದೆ ಅಂದರೆ ಫ್ರಿಜ್ಜಲ್ಲ, ವಾಷಿಂಗ್ ಮಿಷಿನ್ ಮೇಲೆ ಇಟ್ಟಿದ್ದೆ. ಮತ್ತು ಇಲ್ಲೆಲ್ಲ ಇನ್ನೂ ಕಸ ಎಲ್ಲ ಗುಡಿಸಿರಲಿಲ್ಲ, ಅದಕ್ಕೆ ಮೊದಲೇ ತೊಳೆದ್ಬಿಟ್ಟು ಇಲ್ಲಿ ಇಟ್ಬಿಟ್ಟಿದ್ದೆ ಡ್ರೈ ಆಗಲಿ ಅಂತೇಳಿ. ಇಲ್ಲಿ ಕಸ ಎಲ್ಲ ಬಿದ್ದಿತ್ತು, ನಾನೇನು ಮಾಡಿದೆ, ಅದನ್ನು ಎತ್ಕೊಂಡು ಹಾಕೋಣ ಅಂದ್ಬಿಟ್ಟು ಬಗ್ಗಿ, ಅಂದರೆ ಈ ಪ್ಲೇಸ್ ಏನಿದೆ ನಿಮಗೆ ಕಾಣಿಸಿದೆಯಾ, ಈ ಪ್ಲೇಸಲ್ಲಿ ಏನಾದರೂ ಬಗ್ಗಿ ಏನಾದ್ರು ಎತ್ಕೊಳ್ಳುವಾಗ ಹಿಂಗೆ ಕೆಳಗಡೆ ಹಿಂಗೆ ಬಗ್ಗಿ ಹಿಂಗೆ ಎತ್ಕೊಳ್ಳುವಾಗ ಟಕ್ಕಂತ ಇದು ತಲೆಗೊಡೀತು ನನಗೆ. ತುಂಬ ಸರಿ ಈ ಥರ ಆಗಿದೆ. ಇಲ್ಲೇನಾದರೂ ಇಟ್ಬಿಡೋಣ, ಇದು ಡಸ್ಟ್ಬಿನ್ ಕೆಳಗಡೆ ಇದ್ದರೆ ಏನಾಗಲ್ಲ, ಅದು ಇಲ್ಲಿಟ್ಟಿರ್ತೀವಲ್ಲ ಅಲ್ಲಿ ಏನು ತಲೆಗೆ ಹೊಡಿಯಲ್ಲ. ಆದರೆ ನಾನು ಇಲ್ಲಿಟ್ಟಿದ್ನಲ್ಲ, ಕಸ ಅಲ್ಲಿ ಇತ್ತಲ್ವ, ನಾನು ಸಡನ್ನಾಗಿ ಎತ್ತಿ ಈ ಥರ ಮಾಡಿದೆ, ಡಮ್ ಅಂತ ಈ ಸೈಡ್ ಹೊಡೆದಿದ್ದು ನನಗೆ. ಅದು ಎಲ್ಲಿ ಅಂದರೆ ಈ ನೆತ್ತಿ ಅಂತ ಏನು ಹೇಳ್ತೀವಿ, ಇಲ್ಲಿಗೆ ಹೊಡೆದಿದೆ. ಇದು ಒಂದು ಸರಿ ಆಗಿರೋದಲ್ಲ, ಇದು ಸುಮಾರು ಸರಿ ಆಗಿದೆ, ಒಂದು 2-3 ಸರಿ ಆಗಿದೆ. ಇವತ್ತು ಸೇಮ್ ಅದೇ ರೀತಿಯೇ ಆಗಿದೆ. ಇದೇನಾಗುತ್ತೆ, ಡಸ್ಟ್ಬಿನ್ನಲ್ಲಿ ಮೇಲೆ ಒಂದು ಈ ಕಸ ಎಲ್ಲ ಇರುತ್ತೆ ನೋಡಿ, ಅದ್ರ ಮೇಲೆಲ್ಲ ಈ ಥರ ಪ್ಲೇಟ್ ಏನಾದರೂ ಮುಚ್ಚಿಲ್ಲ ಅಂದರೆ ಏನಾಗುತ್ತೆ, ಸೊಳ್ಳೆ ಎಲ್ಲ ನೋಡಿ. ಇವಾಗ ವಾಟ್ರ್ ಮಿಲನ್ದು ಸಿಪ್ಪೆ ಮತ್ತು ಕರ್ಬೂಜ ಹಣ್ಣಿಂದು ಸಿಪ್ಪೆ ಎಲ್ಲ ಹಾಕಿದ್ದೀನ, ಇದೇನಾದರೂ ಇಲ್ಲ ಅಂದರೆ ಫುಲ್ಲು ನೊಣ, ಸಣ್ಣ ಸಣ್ಣ ನೊಣ ಮುತ್ಕೊಂಡಿರುತ್ತೆ. ಅದಕ್ಕೆ ಈ ಥರ ಮುಚ್ಚಿಟ್ರೆ ಏನಾಗುತ್ತೆ, ನೀಟಾಗಿರುತ್ತೆ. ಇದೇನಾಗುತ್ತೆ, ಈ ಥರ ಮುಚ್ಚಿಟ್ರೆ ನಮ್ಮ ಮನೇಲಿ ಮೋನ್ಮಮ್ಮ ಎಲ್ಲ ನೀಟಾಗಿ ಈ ಪ್ಲೇಟ್ನ ತೆಗೆದು ಒಳಗಡೆ ಕಸ ಹಾಕ್ಬಿಟ್ಟು ನೀಟಾಗಿ ಮುಚ್ತಾರೆ. ಆದರೆ ನನ್ನ ಮಗ ಇದ್ದಾನೆ, ಅವನೇನು ಮಾಡ್ತಾನೆ, ಕೌಶಿ ಇದು ತೆಗೆದು ಯಾರು ಇದ್ರೊಳಗಡೆ ಹಾಕಿ ಮತ್ತೆ ಈಗ ಮುಚ್ಚುತ್ತಾರೆ, ಬಗ್ಬೇಕಲ್ಲ ಕೆಳಗಡೆ. ಅದಕ್ಕೆ ಅವನೇನು ಮಾಡೋದು ಅಂದರೆ, ಕಸ ತಂದ್ಬಿಟ್ಟು ಹೀಗೆ ಮೇಲಿಂದ ನಿಂತ್ಕೊಂಡು ಕೆಳಗಡೆ ಇಟ್ಟಿರ್ತೀನಿ. ಈಗ ವಾಷಿಂಗ್ ಮಿಷಿನ್ ಮೇಲಿದೆ, ಈಗ ನಾನು ಡೈರೆಕ್ಟಾಗಿ ಹಿಂಗೆ ತೋರಿಸ್ತಿದ್ದೀನಿ. ಕೆಳಗಡೆ ಇದ್ದಾಗ ಏನಾಗುತ್ತೆ, ಬಗ್ಬೇಕು, ಕೆಳಗಡೆ ಬಗ್ಗಿ ಇದನ್ನು ತೆಗೆದು ಮುಚ್ಚಬೇಕಲ್ಲ, ಅವನಿಗೆ ಕಷ್ಟ ಆಗುತ್ತೆ. ಅವಾಗ ಏನು ಮಾಡೋದು, ಅವನು ಇದ್ರ ಮೇಲೆ ಹಾಕ್ಬಿಡೋದು. ಇದ್ರ ಮೇಲೆ ಹಾಕಿದ್ರೆ ಏನಾಗುತ್ತೆ ಅಂದರೆ ಇದು ಬೇಗ ಗಲೀಜಾಗುತ್ತೆ, ಇದನ್ನು ತೊಳಿಬೇಕು. ಅದಕ್ಕೆ ನಾನು ತೊಳಿಯೋಕ್ಕೆ ಅಂತೇಳಿ ಆ ಥರ ಮಾಡಿರೋದು. ಅವಾಗದು ನೆತ್ತಿಗೆ ಪಟ್ ಅಂತ ಹೊಡೆದಿರೋದು. ಸುಮಾರು ಸರಿ ಆಗಿದೆ. ಹೇಳಿದ್ದು ನಿಮಗೆ, ಆ ಥರ ಎಲ್ಲ ಸಿಂಕ್ ಹತ್ರ ಏನಾದರೂ ಈ ಥರ ಎಲ್ಲ ಇದ್ದಾಗ ಸ್ವಲ್ಪ ಹುಷಾರಾಗಿ ಬಗ್ಗುವಾಗ ಏನಾಗಲ್ಲ, ಎದ್ದೇಳುವಾಗಲೇ ಪಟ್ ಅಂತ ಹೊಡಿಯೋದು. ಬಗ್ಗುವಾಗ ಗೊತ್ತಾಗುತ್ತೆ ಸಿಂಕ್ ಇದೆ ಅಂತ, ಎದ್ದೇಳುವಾಗ ನಾವು ಯಾವುದ್ಯಾವುದೋ ಇದರಲ್ಲಿ ಇರ್ತೀವಿ, ಹೇಳ್ತೀವಿ, ಟಪ್ ಅಂತ ಹೊಡೆಯುತ್ತೆ ಅಷ್ಟೆ. ಓಕೆ ಫ್ರೆಂಡ್ಸ್, ನೆನ್ನೆ ಸಂಜೆ ಮಳೆ ಬಂದಮೇಲೆ ಒಂದು ಸ್ವಲ್ಪ ಹನಿ ಆಗ್ತು ಅಂತ ಹೇಳಿದ್ನಲ್ಲ, ಅದೆಲ್ಲಾದ್ಮೇಲೆ ಸೆಕೆ ಜಾಸ್ತಿನೇ ಆಗಿಬಿಟ್ಟಿತ್ತು. ರಾತ್ರಿ ಎಲ್ಲ ಫುಲ್ಲು ಸೆಕೆ. ಓಕೆ.
ಟೈಮ್ ಬಂದು ಇವಾಗ 3:30 ಆಗ್ತಾಯಿದೆ. ಹಾಗೆ ಏನಂದರೆ ಇವಾಗ ಫೇಸ್ ಮಸಾಜ್ ಮಾಡೋದನ್ನು ತೋರಿಸ್ತೀನಿ. ಯಾವುದರಿಂದ ಫೇಸ್ ಮಸಾಜ್ ಮಾಡ್ಬೋದು, ಅದರಿಂದ ಸ್ಕಿನ್ ಚೆನ್ನಾಗಿ ಬ್ರೈಟ್ ಆಗುತ್ತೆ. ಓಕೆ, ಅದಕ್ಕಿಂತ ಒಂದು ವಿಷಯನ ಶೇರ್ ಮಾಡ್ತಿದ್ದೀನಿ. ಏನಂದರೆ ನನಗೆ ಅನ್ನೋನ್ ನಂಬರಿಂದ ಫೋನ್ ಬಂದರೆ ನಾನು ತೆಗಿಯಲ್ಲ. ತೆಗಿತೀನಿ, ಅದೇ ಸ್ವಲ್ಪ ಕಡಿಮೆನೇ ತೆಗಿಯೋದು. ಅಂದರೆ ರಿಸೀವ್ ಮಾಡಿ ಮಾತಾಡಲ್ಲ. ಹಾಗೆ ಮೋನ್ ಮಾಮ ಊಟ ಮಾಡೋ ಟೈಮಿಗೆ ಊಟ ಮಾಡ್ತಾ ಇರ್ತಲ್ಲ, ಊಟಕ್ಕೆ ಬಂದಿದ್ರಲ್ಲ, ಆ ಟೈಮಲ್ಲಿ ಒಂದು ಫೋನ್ ಬಂತು. ನಾನು ಸ್ಪ್ಯಾಮ್ ಅಂತ ಬಂದ ತಕ್ಷಣ ಅದನ್ನು ರಿಸೀವ್ ಮಾಡಲ್ಲ. ಯಾವುದೋ ಕಂಪ್ನಿ ಅದು ಫೋನ್ ಮಾಡ್ತಿರ್ತಾರೆ, ಬಿಡಿ ತೆಗಿಯಲ್ಲ ಅಂತಂದರೆ ಕೊಡು ನಾನು ಮಾತಾಡ್ತೀನಿ ಅಂದ್ಬಿಟ್ಟು ಮೋನ್ ಮಾಮ ಮಾತಾಡ್ತಾಯಿದ್ರು. ಆವಾಗ ಅವರು ಯಾರು ಅಂದರೆ ಸೈಟ್ ಕೊಡಿಸ್ತಾರಂತೆ. ಅದಕ್ಕೆ ಅವರು ಸರ್ ಸೈಟ್ ಇದೆ ಇಲ್ಲಿ, ನಿಮಗೆ ಬೇಕಾದರೆ ಹೇಳಿ ಸರ್, ನಾವು ಕೊಡಿಸ್ತೀವಿ ಸೈಟು ಅಂತ ಹೇಳ್ತಾಯಿದ್ರು. ಅದಕ್ಕೆ ಮೋನ್ ಮಾಮ ಹೇಳ್ತಾಯಿದ್ರು, ಅಯ್ಯೋ ತೊಗೊಂಡಿರೋ ಸೈಟ್ಗೆ ಇನ್ನೂ ಅಂದರೆ ನಾವು ಸೈಟ್ ತೊಗೊಂಡಿದ್ದೀವಲ್ಲ, ಆ ಸೈಟ್ ಸಾಲನೇ ತೀರಿಲ್ಲ ಸರ್, ಇನ್ನೆಲ್ಲಿ ತಗೊಳ್ಳೋಣ ಸೈಟು ಅಂತ ಹೇಳ್ತಿದ್ರು. ಅಂದರೆ ತೊಗೊಂಡಿರೋ ನಮಗೀಗ ಆಲ್ರೆಡಿ ಸೈಟ್ ಇದೆ, ಅದು ಸಾಲನೇ ಇನ್ನೂ ತೀರ್ಸೋಕ್ಕಾಗಿಲ್ಲ, ಮತ್ತೆ ಸೈಟ್ ತೊಗೊಳಕ್ಕಾಗತ್ತಾ ಸರ್? ಅಷ್ಟೇ ಹೇಳಿದವರು, ತೊಗೊಂಡಿರೋ ಸೈಟ್ ಸಾಲನೇ ತೀರಿಲ್ಲ ಅಂತ. ಹಂಗಂದ ತಕ್ಷಣ ಅವ್ರ ಫೋನ್ ಪಟ್ ಅಂತೇಳಿ ಕಟ್ ಮಾಡಿಬಿಟ್ರು. ನನಗೆ ಫುಲ್ಲು ನಗು ಬರ್ತಾಯಿತ್ತು. ನೀವು ಇಲ್ಲ ಬೇಡ ಅಂತಂದ್ರೆ ಆಯ್ತಲ್ವ, ಅದೇನದು ನಾವು ತೊಗೊಂಡಿರೋ ಸೈಟ್ಗೆ ಇನ್ನೂ ಸಾಲ ತೀರಿಲ್ಲ, ನಮ್ಮದೇ ಸೈಟ್ ಇದೆ, ಅದು ಸಾಲ ತೀರಿಲ್ಲ ಆ ಥರ ಈ ಥರ ಏನಕ್ಕೆ ಮಾತಾಡ್ಬೇಕು ನೀವು? ಮಾಮೂಲಿ ಬೇಡ ಸರ್, ನಮಗೆ ಸೈಟೆಲ್ಲ ಬೇಡ ಅಂತ ಮುಗ್ದೋಯ್ತಲ್ವ ಅಂತ ಹೇಳಿದೆ. ಸುಮ್ಮನೆ ಆ ಥರ ಮಾತಾಡಿದ್ರೆ ಇನ್ನೊಂದಿನ ನೀನು ಫೋನ್ ಮಾಡಲ್ಲ ಅಂತ ಹೇಳ್ತಿದ್ದಾರೆ. ಹಂಗೆ ಇದು ಬಂದು ನೀವು ಫೇಸ್ ಮಸಾಜ್ ಆದರೂ ಮಾಡ್ಬೋದು, ಇಲ್ಲ ಅಂದರೆ ನೀವು ಫೇಸ್ ಪ್ಯಾಕ್ ಥರನಾದರೂ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಒಂದು ಆಲೂಗಡ್ಡೆ ತೊಗೊಂಡಿದ್ದೀನಿ. ಆಲೂಗಡ್ಡೆ ಸ್ವಲ್ಪ ಹಾಳಾಗಿಲ್ಲ, ಆದರೆ ಮೇಲೆ ಆ ಥರ ಕಾಣಿಸ್ತಾ ಇದೆ ಅಷ್ಟೇ. ಅದನ್ನು ತೆಗೆದುಬಿಟ್ಟು ಇವಾಗ ನೀಟಾಗಿ ಇದನ್ನು ತುರ್ಕೋಬೇಕು. ತುರ್ಕೊಂಡ್ರೆ ಅದರಲ್ಲಿ ಒಂದು ಜ್ಯೂಸ್ ಬರುತ್ತೆ, ಅಂದರೆ ಆಲೂಗಡ್ಡೆ ಜ್ಯೂಸ್ ಬರುತ್ತೆ. ಅದನ್ನು ನೀಟಾಗಿ ನೀವು ಹಿಂಡಿ ಇಟ್ಕೋಬೇಕು. ಅಂದರೆ ಸೋಸ್ಕೊಳ್ಬೋದು, ಇಲ್ಲ ನಮಗೆ ಸ್ಕ್ರಬ್ ಥರ ಆಗುತ್ತೆ ಅಂದರೆ ಸೋಸಿಲ್ಲ ಅಂದ್ರೂ ಆಗುತ್ತೆ. ಆದರೆ ಸೋಸಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಮುಖದಲ್ಲಿ ಒಂಥರ ನಮಗೆ ಸಿಗ್ತಾ ಇರುತ್ತೆ, ಆಮೇಲೆ ಅದೇನಾಗುತ್ತೆ ಬಟ್ಟೆಗೆಲ್ಲ ಉದುರ್ತಾ ಇರುತ್ತೆ. ಅದರಿಂದ ನೀವು ಚೆನ್ನಾಗಿ ತುರಿದ್ಬಿಟ್ಟು ಅದ್ರ ಜ್ಯೂಸ್ ಮಾತ್ರ ತೊಗೊಳ್ಳಿ. ಆ ಜ್ಯೂಸೆಲ್ಲ ತೊಗೊಂಡಾದಮೇಲೆ ಆ ಜ್ಯೂಸೆಲ್ಲ ನೀಟಾಗಿ ತೊಗೊಳ್ಳಿ, ಅಂದರೆ ಕೈಯಲ್ಲಿ ಇಂಟ್ಕೊಳ್ಳಿ, ಇಲ್ಲಾಂದರೆ ಸೋಸ್ಕೊಳ್ತೀನಿ ಅಂದರೆ ಆ ಥರನೂ ಕೂಡ ಮಾಡ್ಕೊಳ್ಳಿ. ನಾನು ಕೈಯಲ್ಲಿ ಸಿಪ್ಪೆನ ಇಂಟ್ಕೊಂಡಿದ್ದೀನಿ ಅಷ್ಟೇ. ಅಂದರೆ ಸಿದ್ರೆ ಥರ ಬರುತ್ತಲ್ಲ, ಅದನ್ನೆಲ್ಲ ತೆಗೆದುಬಿಟ್ಟು ಒಂದು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಅದು ಬೇಕಂದರೆ ನೀವು ಸ್ನಾನಕ್ಕೆ ಯೂಸ್ ಮಾಡ್ಕೋತೀನಿ ಅಂದರೆ ಸ್ನಾನಕ್ಕೆ ಬೇಕಾದರೆ ಸೋಸ್ಕೊಂಡಿರ್ತೀವಲ್ಲ ಅದನ್ನು ಯೂಸ್ ಮಾಡ್ಕೋಬೋದು. ಇವಾಗ ನಾನು ಆಲೂಗಡ್ಡೆ ಜ್ಯೂಸ್ ಏನಿದೆ ಇದಕ್ಕೆ ನಾನು ಮುಲ್ತಾನಿ ಮಿಟ್ಟಿ ಇದೆಯಲ್ಲ ಅದನ್ನು ಮಿಕ್ಸ್ ಮಾಡ್ತೀನಿ. ಅದ್ರ ಜೊತೆಗೆ ನೀವು ಸ್ವಲ್ಪ ಅರಿಶಿನ ಕೂಡ ಮಿಕ್ಸ್ ಮಾಡ್ಕೋಬೋದು. ನಾನಿಲ್ಲಿ ಡೈಲಿ ಫೇಸ್ ವಾಶ್ಗೇನು ಮುಲ್ತಾನಿ ಮಿಟ್ಟಿನ ಯೂಸ್ ಮಾಡ್ತೀನಿ. ಅಂದರೆ ಅರಿಶಿನ ಮತ್ತು ಮುಲ್ತಾನಿ ಮಿಟ್ಟಿನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಆಲ್ರೆಡಿ. ನಾನು ಅದಕ್ಕೆ ಅರಿಶಿನ ಏನು ಯೂಸ್ ಮಾಡ್ತಾಯಿಲ್ಲ, ಅದರಲ್ಲೇ ಅರಿಶಿನ ಇರೋದ್ರಿಂದ ನಾನು ಇಲ್ಲಿ ಅರಿಶಿನ ಮಿಕ್ಸ್ ಮಾಡ್ತಾಯಿಲ್ಲ ಅಷ್ಟೇ. ನಿಮಗೆ ಬರೀ ಮುಲ್ತಾನಿ ಮಿಟ್ಟಿ ಸಪ್ರೇಟು ಅರಿಶಿನ ಸಪ್ರೇಟ್ ಇದ್ದರೆ ಮಾತ್ರ ಎರಡೂ ಮಿಕ್ಸ್ ಮಾಡಿ ಯೂಸ್ ಮಾಡಿ. ಇವಾಗ ಇದನ್ನು ಆದಷ್ಟು ತೆಳುಗೆ ಮಾಡ್ಕೊಳ್ಳಿ. ತುಂಬ ಈ ಫೇಸ್ ಪ್ಯಾಕ್ ಎಲ್ಲ ಯೂಸ್ ಮಾಡ್ತೀವಲ್ಲ ಆ ಥರ ಗಟ್ಟಿ ಬೇಡ, ಆದಷ್ಟು ತೆಳು ಇದ್ದರೆ ಒಳ್ಳೆಯದು. ಇದನ್ನು ನಾವು ಫೇಸ್ ಪ್ಯಾಕ್ ಥರನೂ ಯೂಸ್ ಮಾಡ್ಕೋಬೋದು. ಆದರೆ ಫೇಸ್ ಪ್ಯಾಕಿನ ಮಸಾಜ್ ಥರ ಮಾಡಿದ್ರೆ ಇನ್ನೂ ಸ್ಕಿನ್ನು ತುಂಬಾ ಚೆನ್ನಾಗಿರುತ್ತೆ. ಅದರಿಂದ ನಾನಿಲ್ಲಿ ಸ್ಪೀಡಲ್ಲಿ ಇಟ್ಟಿದ್ದೀನಿ. ಇವಾಗ ಅದೇನು ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಿ ಆಲೂಗಡ್ಡೆ ಜ್ಯೂಸು, ಅರಿಶಿನ ಮತ್ತು ಮುಲ್ತಾನಿ ಮಿಟ್ಟಿ, ಅದನ್ನು ಇವಾಗ ಮುಖಕ್ಕೆ ತೊಗೊಂಡು ನೀಟಾಗಿ ಮಸಾಜ್ ಮಾಡಿ. ಒಂದು 5 ನಿಮಿಷ ಸಾಕು, ತುಂಬ ಹೊತ್ತು ಏನು ಬೇಕಾಗಿಲ್ಲ. ಒಂದು 5 ನಿಮಿಷ ನೀಟಾಗಿ ನೀವು ಎಣ್ಣೆ ಎಲ್ಲ ಹಾಕಿ ಮುಖಕ್ಕೆ ಯಾವ ರೀತಿ ಮಸಾಜ್ ಮಾಡ್ತೀರಾ ಸೇಮ್ ಅದೇ ರೀತಿಯೇ ಅಷ್ಟೇ ಮಸಾಜ್ ಮಾಡೋದು. ಏನು ಬೇರೆ ಥರ ಏನು ಮಸಾಜ್ ಏನಿಲ್ಲ. ಫೇಸ್ ಮಸಾಜ್ ಯಾವ ಥರ ಮಾಡ್ತೀರಾ ಅದೇ ಥರನೇ ಮಾಡಿಬಿಟ್ಟು ಒಂದು 5 ನಿಮಿಷ ಮಾಡಿಬಿಟ್ಟು ಮತ್ತೆ ಉಳಿದಿರುವಂಥ ಒಂದು ಮುಲ್ತಾನಿ ಮಿಟ್ಟಿ ಏನಿದೆ ಅದನ್ನು ಮತ್ತೆ ಮುಖಕ್ಕೆಲ್ಲ ನೀಟಾಗಿ ಹಚ್ಕೊಂಡು ಮತ್ತೆ ಒಂದು ಡ್ರೈ ಆಗೋ ತನಕ ಬಿಟ್ಬಿಡಿ. ಇವಾಗ ಸಮ್ಮರ್ ಇರೋದ್ರಿಂದ ನೀಟಾಗಿ ಅದು ಬೇಗನೆ ಡ್ರೈ ಆಗಿಬಿಡುತ್ತೆ, ತುಂಬ ಹೊತ್ತೇನು ತೊಗೊಳ್ಳಲ್ಲ. ಬೇರೆ ಟೈಮಲ್ಲಾದರೆ ಸ್ವಲ್ಪ ಲೇಟಾಗಿ ಟೈಮ್ ತೊಗೊಳುತ್ತೆ ಅಂದರೆ ಡ್ರೈ ಆಗೋದಕ್ಕೆ.
ಈಗ ಬೇಸಿಗೆ ಆಗಿರೋದ್ರಿಂದ ನಾವು ಹಾಕ್ತಿದ್ದಾಗೇ ಡ್ರೈ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಾನಿಲ್ಲಿ ಒಂದು 5 ನಿಮಿಷ ಅಷ್ಟೇ ನೀಟಾಗಿ ಮಸಾಜ್ ಎಲ್ಲ ಮಾಡಿಬಿಟ್ಟು ಆಮೇಲೆ ಅದನ್ನು ಹಾಗೆ ಡ್ರೈ ಆಗೋದಕ್ಕೆ ಬಿಟ್ಟೆ. ಆಮೇಲೆ ಅದನ್ನು ನೀವು ತಣ್ಣೀರಲ್ಲಿ ವಾಶ್ ಮಾಡಿದರೆ ಆಯಿತು. ಒಂದು ರೀತಿ ಮಸಾಜ್ ಆದಂಗೂ ಆಯಿತು ಮುಖಕ್ಕೆ, ಹಾಗೆ ಫೇಸ್ ಪ್ಯಾಕ್ ಆದಂಗೂ ಆಯಿತು. ನಿಮಗೆ ಯಾವುದೇ ಫೇಸ್ ಪ್ಯಾಕ್ ಪೌಡರ್ ಇಲ್ಲ ಅಂದರೆ ಈ ಥರ ಮುಲ್ತಾನಿ ಮಿಟ್ಟಿ ತಂದಿಟ್ಕೊಂಡ್ರೆ ಈ ರೀತಿ ಯಾವಾಗಲಾದರೂ ಕೂಡ ಇನ್ಸ್ಟೆಂಟಾಗಿ ಯೂಸ್ ಮಾಡ್ಕೋಬೋದು. ಮುಖಕ್ಕೆ ಒಂದು ಗ್ಲೋಯಿಂಗು ಕೂಡ ಬರುತ್ತೆ, ಚೆನ್ನಾಗಿರುತ್ತೆ ಸ್ಕಿನ್ನು ಕೂಡ. ಅದು ಯಾವುದೇ ಕೆಮಿಕಲ್ ಇರುವಂಥದ್ದಲ್ಲ, ಕೆಮಿಕಲ್ ಇಲ್ಲ ಅದರಲ್ಲಿ, ಏಕೆಂದರೆ ಅದು ಒಂದು ಮಣ್ಣು. ಆದ್ದರಿಂದ ಓಕೆ, ಸ್ಕಿನ್ ಚೆನ್ನಾಗಿರುತ್ತೆ. ಈ ರೀತಿ ಡೈಲಿ ಕೂಡ ಮಾಡ್ಬೋದು, ನಿಮಗೆ ಟೈಮ್ ಇದ್ದರೆ ಡೈಲಿ ಮಾಡಿ. ಹಾಗೆ ಇದು ಬಂದು ಸಂಜೆ ನೋಡಿ, ಬೆಕ್ಕುಗಳೆರಡು ಅಲ್ಲೊಂದು ಕರ್ಗಮ್ಮ ಮಕ್ಕಳನ್ನ ಬಿಟ್ಟು ಬಂದು ಮಲ್ಕೊಂಡಿದೆ. ಅಲ್ಲಿ ಏನಂದರೆ ಸೆಕೆ ಆಗುತ್ತಲ್ಲ, ಅದರಿಂದ ಅದು ಅವಾಗವಾಗ ಬಂದು ಹಾಲೆಲ್ಲ ತಿಂದ್ಕೊಂಡು, ಹಾಲು ಮತ್ತು ಅನ್ನ ಎಲ್ಲ ತಿಂದ್ಕೊಂಡು ಅಲ್ಲಿ ಮಲಗಿದ್ದು ಸ್ವಲ್ಪ ಹೊತ್ತು, ಆಮೇಲೆ ಹೊರಟೋಗುತ್ತೆ ಮತ್ತೆ. ಓಕೆ ಫ್ರೆಂಡ್ಸ್, ಹಾಗೆ ನಾನು ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಮ್ಮ ಸೊಳ್ಳೆಗಳು ಒಂದು 1/4 ಗಂಟೆ ವಾಕ್ ಮಾಡಿ ಬಂದೆ. ಸೆಕೆ ಜಾಸ್ತಿ ಆಗುತ್ತೆ, ಅಂದರೆ ಸಾಯಂಕಾಲ ಆಗ್ತಾ ಸೆಕೆ ಜಾಸ್ತಿ ಆಗುತ್ತೆ. ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಓಕೆ ಅನಿಸುತ್ತೆ, ಆಮೇಲೆ ಸೆಕೆ ಜಾಸ್ತಿ ಅನ್ನಿಸ್ತಾ ಇರುತ್ತೆ. ಫ್ಯಾನ್ ಇಲ್ಲ ಅಂದರೆ ಆಗೋದೇ ಇಲ್ಲ. ವಾಕ್ ಮಾಡಿ ಬಂದರೆ ಒಂಥರ ಸೆಕೆ ಆಗ್ತಿರುತ್ತಲ್ಲ, ಫ್ಯಾನ್ ಹಾಕಿ ಕೂತ್ಕೊಂಡ್ರೆ ಸ್ವಲ್ಪ ತಣ್ಣಗಾಗುತ್ತೆ. ಓಕೆ, ಹಾಗೆ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಅದು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.